ಎಲ್ಲರಿಗೂ ನಮಸ್ಕಾರ. ಎಂ ಕೆ ಇಂದಿರಾ ಅವರ ಗೆಜ್ಜೆ ಪೂಜಾ ಕಥೆಯನ್ನು ಮತ್ತೆ ಮುಂದುವರಿಸೋಣ. ಚಂದ್ರ ಪುಟ್ಟ ಹುಡುಗಿ ಮದುವೆ ಸಂಭ್ರಮವನ್ನು ನೋಡಿ ನಾನು ಮದುವೆ ಆಗ್ತೀನಿ ಅಂತ ತಾಯಿಯನ್ನು ಕೇಳ್ತಾಳೆ. ಆನಂತರ ಅವಳು ಗೆಳತಿ ವಿಜಯ, ನೀವು ಸೂಳೆರು, ನಿಮ್ಮನ್ನು ಯಾರು ಮದುವೆ ಆಗ್ತಾರೆ ಅಂತ ಹೇಳಿದಾಗ ಇವಳು ಗೆಳತಿನ ಕೇಳ್ತಾಳೆ, ಸೂಳೆ ಅಂದರೆ ಏನು ಅಂತ ಅಂದಾಗ, ಅಯ್ಯೋ ನಿಂಗಷ್ಟು ಗೊತ್ತಿಲ್ವಾ, ಸಿನಿಮಾದಲ್ಲಿ ಡ್ಯಾನ್ಸ್ ಮಾಡ್ತಾರೆ ನೋಡು ಅವರು ಅಂತ ಇನ್ನೊಬ್ಬ ಗೆಳತಿ ಹೇಳ್ತಾಳೆ. ಆದರೆ ಇವ್ರ ಮಾತಿನಿಂದ ಚಂದ್ರಿಗೆ ಸಮಾಧಾನ ಆಗೋದಿಲ್ಲ. ಅವಳು ತಕ್ಷಣ ಮನೆಗೆ ಓಡಿ ಹೋಗ್ತಾಳೆ. ಅಜ್ಜಿನ ಕೇಳ್ತಾಳೆ, ಅಜ್ಜಿ ಆ ವಿಜಿ ನನ್ನನ್ನು ಸೂಳೆ ಅಂತ ಅಂತಾಳೆ, ಹಾಗಂದರೆ ಏನು ಅಂತ ಕೇಳಿದಾಗ ಆ ಸಮಯಕ್ಕೆ ಕನ್ನಡಿ ಮುಂದೆ ನಿಂತ್ಕೊಂಡು ಹಣೆಗೆ ಬೊಟ್ಟಿಟ್ಕೊಳ್ತಿದ್ದ ಅಪರ್ಣೆಗೆ ಹೃದಯ ನಡುಗದಾಗುತ್ತೆ. ಸಂಗವನಿಗೂ ಕೂಡ ಸಿಟ್ಟು ಬರುತ್ತೆ. ಬಿದಿರಿಗೆ ಹತ್ತಿದ ಬೆಂಕಿ ಹಾಗೆ ಚಿಟಿ ಚಿಟಿ ಅನ್ನೋಕ್ಕೆ ಶುರು ಮಾಡ್ತಾಳೆ. ಯಾವಳೆ ಅವಳು ಸೂಳೆನಂತೆ ಸೂಳೆ, ಅವಳೇ ಆಗಿದ್ದಾಳು ಕಳ್ಸೂಳೆ, ಎಲ್ಲಿ ಹಂಗಂದ್ಲಿ ನನ್ನ ಎದುರಿಗೆ ಅವಳು ನಾಲ್ಗೆ ಸೀಳ್ಬಿಡ್ತೀನಿ ಅಂಥೇಳಿ ಹೊರಡೋಕ್ಕೆ ಸಿದ್ಧವಾಗ್ತಾಳೆ. ಆಗ ಅಪರ್ಣ ಬೀದಿ ಬಾಂಗ್ಲನ್ನು ಮುಚ್ತಾಳೆ, ಮೆತ್ತಗೆ ಹೇಳ್ತಾಳೆ, ಎಷ್ಟು ಅಂತ ಕೂಗ್ತೀಯಮ್ಮ, ಸಣ್ಣ ಸಣ್ಣ ಮಕ್ಕಳು ಒಂದಕ್ಕೊಂದು ಬೈದಾಡ್ಕೊಳುತ್ತವೆ, ಏನಾರು ಅಂದ್ಕೊಂಡ್ಲಿ ಬಿಡು, ಅವಂತೂ ಮಕ್ಕಳು, ನಾವು ಮಕ್ಕಳು ಹಾಗೆ ಆಡೋದಾ, ಯಾಕಮ್ಮ ಚಂದ್ರಿ ನೀನು ಎಲ್ಲರ ಹತ್ರ ಜಗಳ ಮಾಡೋದು ಅಂತ ಮಗಳಿಗೆ ಬೈತಾಳೆ. ಆಗ ಚಂದ್ರಿ ಹೇಳ್ತಾಳೆ, ಇಲ್ಲ ಕಣಮ್ಮ, ನಾನು ಜಗಳ ಮಾಡಲಿಲ್ಲ, ನಾನು ಸೋಮು ಮದುವೆ ಮಾಡ್ಕೋತೀನಿ ಅಂತಂದರೆ ನೀನು ಸೂಳೆ, ನಿನ್ನನ್ನು ಯಾರು ಮದುವೆ ಆಗಲ್ಲ ಅಂತ ಆ ವಿಜಯ ಅಂದ್ಲು ಅಂತ ಹೇಳಿದಾಗ ಸಂಗವಂಗೆ ಇದ್ದಿದ್ದು ಸಿಟ್ಟು ಜಾಸ್ತಿ ಆಗುತ್ತೆ. ಮೊಮ್ಮಗಳ ಕೈ ಹಿಡ್ಕೊಂಡು ಎಳಿತಾಳೆ, ಯಾವಳೆ ಅವಳು ತೋರಿಸ್ಬಾ ನನಗೆ, ಸೂಳೆ ಯಾರು ಅಂತ ನಾನು ಈಗಲೇ ತೋರಿಸ್ಕೊಡ್ತೀನಿ ಅಂದ್ಬಿಟ್ಟು ಮೊಮ್ಮಗಳನ್ನು ಎಳ್ಕೊಂಡು ಬೀದಿ ಬಾಗಿಲು ತೆಗಿಯೋಕ್ಕಿಂತ ಹೋದಾಗ ಅಪರ್ಣ ತಡೀತಾಳೆ. ಏನವ್ವ ಇದು, ಒಳ್ಳೆ ನಾಚಿಕೇಡು, ನಡಿ ಒಳಗೆ ಅಂದ್ಬಿಟ್ಟು ಬೀದಿ ಬಾಗಿಲನ್ನು ಅಗಳಿ ಹಾಕಿ ಬಾಗಿಲಿಗೆ ಅಡ್ಡ ನಿಂತ್ಕೊತಾಳೆ. ಅಪರ್ಣ ಮುದುಕಿ ವಿಧಿ ಇಲ್ಲದೆ ಲೊಟ್ಗುಟ್ಕೊತ ಅಡುಗೆ ಮನೆ ಕಡೆಗೆ ಹೋಗುತ್ತೆ. ಅಪರ್ಣ ಚಂದ್ರ ಕೈ ಹಿಡ್ಕೊತಾಳೆ, ಮಹಡಿ ಮೇಲೆ ಹತ್ಕೊಂಡು ಕರ್ಕೊಂಡು ಹೋಗ್ತಾಳೆ. ನೋಡಮ್ಮ, ಹುಡುಗಿರ ಹತ್ರ ಹಾಗೆಲ್ಲ ಜಗಳ ಕಾಯಬಾರ್ದು ಪುಟ, ಅವನ ಮುಂದೆ ಕೂಡ ಇಂಥವೆಲ್ಲ ಹೇಳಬೇಡ ಅಂತ ಹೇಳಿದಾಗ ಚಂದ್ರ ಅಮ್ಮನಿಗೆಲ್ಲ ಹಿಡ್ಕೊತಾಳೆ. ನಾನೇನು ಸೂಳೆ ಅಲ್ವೇನಮ್ಮ ಅಂತ ಮುದ್ದಾಗಿ ಕೇಳ್ತಾಳೆ. ಅಪರ್ಣೆಗೆ ಎದೆ ಬಿರಿದು ಹೋದಂಗೆ ಆಗುತ್ತೆ. ಅಯ್ಯೋ ಶಿವನೇ, ಏನು ಮಾತಾಡತ್ತಿ ಮಗು ಅಂತ ಅಂದ್ಕೊಳ್ತಾಳೆ. ಇಲ್ಲ ಕಣಮ್ಮ, ಅದೆಲ್ಲ ಸುಳ್ಳಿನ ಮಾತು, ಆ ಥರದ ಮಾತೆಲ್ಲ ಆಡಬಾರ್ದು ಅಂತ ಮಗಳನ್ನು ಸಮಾಧಾನ ಮಾಡ್ತಾಳೆ. ಜೊತೆಗೆ ಮಗಳನ್ನು ಆಗಲೇ ಹೊರಗಡೆ ಕಳಿಸೋದು ಅವಳಿಗೆ ಇಷ್ಟ ಇರೋದಿಲ್ಲ. ಏಕೆಂದರೆ ಮತ್ತೆ ನನ್ನ ಜಗಳ ಆಡಬಹುದು, ತಾಯಿ ಕೂಡ ಅವಳಿಂದ ಹೋಗಬಹುದು ಅನ್ನೋ ಒಂದು ಆತಂಕ ಅವಳಿಗಿರುತ್ತೆ. ಆದರೆ ಚಂದ್ರ ಅಲ್ಲಿ ಕೂತ್ಕೊಳ್ಳೋದಿಲ್ಲ, ತಾಯಿ ಕೈಯನ್ನು ಕಿತ್ಕೊತಾಳೆ, ದುಡು ಅಂತ ಕೆಳಗಡೆ ಓಡಿ ಹೋಗ್ತಾಳೆ. ತಾನು ಮರಿಬೇಕು ಎಲ್ಲವನ್ನು ಅಂತ ಅಂದ್ಕೊಂಡಿದ್ದ ಈ ಹೀನ ಸುಳಿ ಒಂದು ಅಪರ್ಣೆ ಮನಸ್ಸಿಗೆ ಕಿರಿಕಿರಿ ಉಂಟು ಮಾಡುತ್ತೆ. ಇನ್ನು ಚಂದ್ರ ಮತ್ತು ಲಲಿತಾ ಹಗಲು 12 ಗಂಟೆ ಕಾಲನೂ ಜೊತೆಯಾಗೇ ಇರ್ತಾರೆ. ಸಂಗೀತ ಕಲಿಯುವಾಗ, ಪಾಠ ಓದುವಾಗ, ಆಟ ಆಡುವಾಗ ಅವರಿಬ್ಬರು ಕೂಡ ಜೊತೆಯಾಗೇ ಇರ್ತಾರೆ. ನೋಡಿದವರೆಲ್ಲರೂ ಇವರನ್ನು ಅವಳಿ ಮಕ್ಕಳ ಅಂತ ಕೂಡ ಕೇಳ್ತಾ ಇರ್ತಾರೆ. ಇನ್ನು ಈ ಕಡೆ ತಂಗಮ್ಮನವರು ಮತ್ತು ಗರ್ಭಿಣಿ ಆಗ್ತಾರೆ. ಅಂದರೆ ಲಲಿತೆ ನಂತರ 9 ವರ್ಷ ಆದಮೇಲೆ ಆಕೆ ಮತ್ತೆ ಗರ್ಭವತಿ ಆಗ್ತಾಳೆ. ಹಿಂದೆ 2 ಸಲನೂ ಅವರು ತವ್ರ ಮನೆಗೆ ಹೋಗಿರ್ತಾರೆ. ಈಗ 3ನೇ ಬಾರಿ ಹೋಗಬಾರ್ದು ಅಂತ ಉಳ್ಕೊತಾರೆ. ಆದರೆ ಅವರು ಪುಣ್ಯಕ್ಕೆ ಹೆರಿಗೆ ಬಹಳ ಕಷ್ಟ ಆಗುತ್ತೆ. ಶಸ್ತ್ರಚಿಕಿತ್ಸೆ ಮಾಡ್ತಾರೆ, ಸತ್ತಿರೋ ಕೂಸನ್ನು ಹೊರಗೆ ತೆಗಿತಾರೆ, ದೊಡ್ಡ ಜೀವ ಉಳ್ಕೊಳ್ಳುತ್ತೆ. ಆದರೆ ಮಗು ಹೊರಟೋಗುತ್ತೆ. ಚೇತರಿಸ್ಕೊಳ್ಳೋಕ್ಕೆ 4-6 ತಿಂಗಳುಗಳು ಕಳೆಯುತ್ತೆ. ಅತ್ತೆ ಆರೈಕೆಯಲ್ಲಿ ಆಕೆ ಸ್ವಲ್ಪ ಸುಧಾರಿಸ್ಕೊತಾಳೆ. ಆದರೆ ಇದ್ರ ಜೊತೆಗೆ ಇನ್ನೊಂದು ಕೊರತೆ ಶುರುವಾಗುತ್ತೆ. ಇನ್ನು ನಮಗೆ ಮಕ್ಕಳಾಗೋದಿಲ್ಲ. ಇನ್ನು ಸೋಮು ಲಲಿತಾ ಇಬ್ಬರೇ ಮಕ್ಕಳು, ನಮಗೆ ಅವೇ 2 ಕಣ್ಣುಗಳು, ನಮ್ಮ ಬದುಕಿನ ಕಣ್ಣುಗಳು. ಇವರನ್ನು ತುಂಬ ಎಚ್ಚರಿಕೆಯಿಂದ ಕಾಪಾಡ್ಕೋಬೇಕು ಅನ್ನೋ ಮನಸ್ಥಿತಿ ಅವರಿಗೆ ಹುಟ್ಟುಬಿಡುತ್ತೆ. ಇನ್ನು ಅಜ್ಜಿಯಾಗಿದ್ದ ಗುಂಡಮ್ಮನವ್ರ ಸ್ಥಿತಿ ಕೂಡ ಹಾಗೇ ಇರುತ್ತೆ. ಅವ್ರಿಗೆ ಇದ್ದಿದ್ದು ಒಬ್ಬನೇ ಮಗ, ಮೊಮ್ಮಗನೂ ಒಬ್ಬನೇ ಆದ. ಮೊಮ್ಮಕ್ಕಳ ಮೇಲಿನ ಮೋಹ ಕೂಡ ಅವ್ರಿಗೆ ಮೊದಲಿಗಿಂತ ಜಾಸ್ತಿ ಆಗ್ತಾ ಹೋಯಿತು. ಮೊಮ್ಮಕ್ಕಳು ಸದಾ ತಮ್ಮ ಕಣ್ಣು ಮುಂದೆ ಇರಬೇಕು, ತಮ್ಮ ಪೂರ್ವಜರ ಹಾಗೆ ಆ ಮಕ್ಕಳು ಕೂಡ ಶ್ರೇಯೋವಂತರಾಗಿ ಬಾಳಿ ಬದುಕಬೇಕು ಅನ್ನೋ ಹಂಬಲ ಅವ್ರಿಗೆ ಹೆಚ್ಚಾಗ್ತಾ ಹೋಗುತ್ತೆ. ಇನ್ನು ಕಾಲ ಸರಿತಾ ಹೋಗುತ್ತೆ. ಲಂಗ ಬ್ಲೌಸು ಹಾಕ್ಕೊಂಡು ಓಡಾಡ್ತಿದ್ದ ಈ ಹೆಣ್ಣು ಮಕ್ಕಳು ಅವುಗಳ ಮೇಲೆ ಒಂದು ದಾವಣಿ ಹೊದೆಯುವಷ್ಟು ದೊಡ್ಡವರಾಗ್ತಾರೆ. ಸಾಪಾಸ ಅಂತ ಸಂಗೀತ ಹಾಡ್ತಿದ್ದವರು ನಗು ಮೋಮೋ ಅನ್ನೋ ಕೀರ್ತನೆ ಹಾಡೋ ಹಂತಕ್ಕೆ ತಲುಪಿರ್ತಾರೆ. ಇನ್ನು ಸೋಮು
PUC ಹಂತಕ್ಕೆ ಹೋಗ್ತಾನೆ. ಚಂದ್ರು ಮತ್ತು ಲಲಿತೆ ಹೈಸ್ಕೂಲ್ 2ನೇ ತರಗತಿಗೆ ಮುಟ್ತಾರೆ. ಹುಡುಗರ ವಾತಾವರಣದಲ್ಲಿ ಈಗ ಸದ್ದಿಲ್ಲದೇ ವಸಂತ ಮಾಸ ಕಾಲಿಟ್ಟಿರುತ್ತೆ. ಮಕ್ಕಳು ಕೂಡ ವಸಂತದಲ್ಲಿ ಹಾರಾಡೋ ಹಕ್ಕಿಗಳಾಗ್ತಾರೆ, ಕೋಗಿಲೆಗಳು ಕೂಡ ಆಗ್ತಾರೆ. ಅಂದರೆ ಬೆಳವಣಿಗೆ ಆಗ್ತಾ ಬಂದಿದೆ. ಇನ್ನು ಈ ಚಂದ್ರು ಕಸೂತಿ, ಸಂಗೀತ, ಪಾಠ ಪ್ರವಚನ ಎಲ್ಲ ಕಡೆಗೂ ಹೋಗ್ತಾ ಇರ್ತಾಳೆ. ಎಲ್ಲ ಕಡೆಗೂ ಲಲಿತೆನೇ ಅವಳಿಗೆ ಜೊತೆಯಾಗಿರ್ತಾಳೆ. ಈಗ ಆವಾಗ ಹುಡುಗಿಯರಾಗಿದ್ದ ಹೆಣ್ಮಕ್ಳು ಇವಾಗ ಯುವತಿಯರಾಗಿರ್ತಾರೆ. ಲಲಿತೆಗೆ SSLC ಆದ ತಕ್ಷಣ ಮದುವೆ ಮಾಡಿಬಿಡಬೇಕು ಅಂತ ಮನೆ ಹಿರಿಯರು ಯೋಚನೆ ಮಾಡಿರ್ತಾರೆ. ಇನ್ನು ತಂಗಮ್ಮನವ್ರಿಗೆ ಯೋಚನೆ ಶುರುವಾಗಿರುತ್ತೆ. ವಯಸ್ಸಿಗೆ ಬಂದಿದೆ ಲಲಿತಾ, ಸದಾ ಚಂದ್ರಿ ಮನೆಗೆ ಹೋಗಿ ಕೂತ್ಕೊತಾಳೆ, ಹೋಗಬೇಡ ಅಂತ ಹೇಳಬೇಕು ಅನ್ನೋ ಮಾತು ಆಕೆಗೆ ನಾಲ್ಗೆ ತುದಿವರೆಗೂ ಕೂಡ ಬರ್ತಾ ಇರುತ್ತೆ. ಆದರೆ ಮರುಕ್ಷಣವೇ ಪಾಪ ಇನ್ನೆಷ್ಟು ದಿನ, ಹೆಚ್ಚು ಅಂದರೆ ಇನ್ನು 1 ವರ್ಷ 2 ವರ್ಷ ನಮ್ಮ ಮನೇಲಿ ಇರ್ತಾಳೆ, ಮದುವೆ ಆದಮೇಲೆ ಅವಳು ಗಂಡದ ಮನೆಗೆ ಹೊರಟೋಗ್ತಾಳೆ, ಆಗ ಚಂದ್ರ ತಾನಾಗೆ ನಮ್ಮ ಮನೆಗೆ ಬರೋದನ್ನು ಬಿಡ್ತಾಳೆ ಅಂತ ಸಮಾಧಾನ ಮಾಡ್ಕೊಳ್ತಿರ್ತಾರೆ. ಆದರೆ ಅಲ್ಲಿವರೆಗೂ ಹೇಗೆ ಸುಧಾರಿಸ್ಕೊಳ್ಳೋದು? ಬೆಳೀತಿರೋ ಮಗಳು ಸೂಳೆ ಮನೆ ಒಳಗಡೆ ಹೋಗಿ ಕೂತ್ಕೊಳ್ತಾಳೆ, ಆ ಹುಡುಗಿ ಜೊತೆಗೆ ಇವಳು ಇರ್ತಾಳಲ್ಲ ಅನ್ನೋ ಒಂದು ಆತಂಕ ಆಕೆಗೆ ತುಂಬ ಕಾಡ್ತಾ ಇರುತ್ತೆ. ಇನ್ನು ಅವಧಾನಿಗಳಿಗೆ ತಮ್ಮ ಮಗ ಕೂಡ ತಮ್ಮಂತೆಯೇ ಸಂಸ್ಕೃತ ಕಲೀಲಿ ಅನ್ನೋ ಆಸೆ ಇರುತ್ತೆ. ಆದರೆ ಕಾಲ ಬದಲಾಗಿರುತ್ತೆ, ಮಕ್ಕಳ ಮನಸ್ಥಿತಿ ಕೂಡ ಬದಲಾಗಿರುತ್ತೆ. ನಾನು ಜುಟ್ಟು ಬಿಟ್ಟುಕೊಂಡು ಸಂಸ್ಕೃತ ಪಾಠಶಾಲೆಗೆ ಹೋಗೋದಿಲ್ಲಪ್ಪ ಅಂತ ಸೋಮು ಹಠ ಮಾಡ್ತಾನೆ. ಅಲ್ಲಿಗೆ ತಮ್ಮ ಯಾವ ಹಳೆ ಜಾಡನ್ನು ಮಗ ಹಿಡಿಯೋದಿಲ್ಲ ಅನ್ನೋದು ಅವ್ರಿಗೆ ಖಚಿತವಾಗುತ್ತೆ. ಜೊತೆಗೇ ಹೇಗಾದರೂ ಒಂದು ನೀತಿ ಮಾರ್ಗದಲ್ಲಿ ಬಾಳಿದ್ರೆ ಸಾಕು ಅಂತ ಹೇಳ್ಬಿಟ್ಟು ಒಂದು ಸಮಾಧಾನವನ್ನು ಪಡ್ಕೋತಾರೆ. ಇನ್ನು ಕೆಲವು ಒಳ ವಿಷಯಗಳು ಈ ಹೆಂಗಸರ ಮನಸ್ಸಿಗೆ ನೆನೆಗುದಿ ಆಗುತ್ತೆ. ಏನು ಅಂತಂದರೆ ಹೈಸ್ಕೂಲ್ನ ಪಾಠ ಹೇಳಿಸ್ಕೊಳ್ಳುವಾಗ ಲಲಿತೆ ಜೊತೆಗೆ ಚಂದ್ರನು ಕೂಡ ಬಂದು ಕೂತ್ಕೊತಿರ್ತಾಳೆ. 10 ವರ್ಷಗಳಿಂದ ಇದ್ದ ಅಭ್ಯಾಸ ಈಗ ಬೇಡ ಅನ್ನೋಕ್ಕೆ ತಂಗಮ್ಮನವ್ರಿಗೂ ಕೂಡ ಸಾಧ್ಯ ಆಗೋದಿಲ್ಲ. ಇನ್ನು 3 ಜನ ಹುಡುಗರು ಕೂಡ ಒಳಕೋಣೆಯಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರೋದು, ಪಾಠಕ್ಕಿಂತ ಹೆಚ್ಚಾಗಿ ಹರಟೆ ಹೊಡೆಯೋದು, ಸಂಗೀತ, ಸಾಹಿತ್ಯ, ಸಿನಿಮಾಗಳ ವಿಮರ್ಶೆ ಮಾಡೋದು, ಇದರಲ್ಲಿ ಕಾಲ ಕಳೀತಿರ್ತಾರೆ. ತಂಗಮ್ಮನವ್ರಿಗೆ ಇದೇನು ಅರ್ಥನೂ ಆಗದು. ಜೊತೆಗೆ 19 ವರ್ಷ ಆಗಿರೋ ಸೋಮುವಿನ ಮುಖದಲ್ಲಿ ಆಗಲೇ ಯುವಕನ ಕಳೆ ಮೂಡ್ತಾ ಇರುತ್ತೆ, ಮೀಸೆ ಚಿಗುರಿರುತ್ತೆ. ಇನ್ನು ಹುಡುಗಿಯರಿಗೂ ಕೂಡ ಅಂಗಾಂಗಗಳಲ್ಲಿ ತಾರುಣ್ಯ ಹೊಮ್ತಾ ಇರುತ್ತೆ. ಅವರಿಬ್ಬರು ಪುಷ್ಪವತಿಯರಾದಾಗ ಇಬ್ಬರಿಗೂ ಶಾಲೆ ಬಿಡಿಸ್ಬೇಕು ಅಂತ ಮನೆಯವರು ತುಂಬ ಸಾಹಸ ಮಾಡ್ತಾರೆ. ಆದರೆ ಇಬ್ಬರು ಹುಡುಗಿಯರು ಹಠ ಹಿಡಿದು ಕೂತ್ಕೊತಾರೆ. SSLC ಆದ ತಕ್ಷಣ ಲಲಿತನ ಮದುವೆ ಮಾಡಿಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂದ್ಬಿಟ್ಟು ಹಿರಿಯರು ಯೋಜನೆ ಇಟ್ಕೊಂಡಿರ್ತಾರೆ. ಎಲ್ಲರ ಮನದ ಯೋಜನೆಗಳು ಕೂಡ ಹೀಗೆ ಇರುತ್ತೆ. ಗುಂಡಮ್ಮ ತಂಗಮ್ಮನವರ ತೀರ್ಮಾನ ಕೂಡ ಹೀಗೆ ಇರುತ್ತೆ. ಲಲಿತೆಗೆ ಮದುವೆ ಆಗಿಬಿಟ್ರೆ ಚಂದ್ರ ಸ್ಕೂಲ್ ಬಿಡ್ತಾಳೆ. ಆಮೇಲೆ ಅವಳಿಗೂ ಕೂಡ ಅವಳ ಅಜ್ಜಿ ಮತ್ತು ತಾಯಿ ಬೇರೆ ಒಂದು ಮಾರ್ಗವನ್ನು ಹಚ್ತಾರೆ. ಇನ್ನು ಸೋಮುಗೆ BA ಆದ ತಕ್ಷಣ ಲಗ್ನ ಮಾಡಿಬಿಡ್ಬೋದು, ಹುಡುಗ ನಮ್ಮ ಕಣ್ಣು ಮುಂದೆ ಇರ್ತಾನೆ, ಎಲ್ಲ ಸರಿ ಹೋಗುತ್ತೆ ಅಂತ ಅಂದ್ಕೊತಾ ಇರ್ತಾರೆ. ಆದರೆ ಸಂಗಮನ ಯೋಜನೆ ಬಹಳ ದೊಡ್ಡದಿರುತ್ತೆ. ತಾಯಿಯನ್ನು ಮೀರಿಸಿದಷ್ಟು ಚೆಲುವೆ ಈ ಚಂದ್ರ. ಹಾಗಾಗಿ ದೊಡ್ಡ ತಿಮಿಂಗಲವನ್ನು ಹಿಡಿದಿಟ್ಕೋಬೇಕು ಅಂದ್ಬಿಟ್ಟು ಅವಳಾಗಲೇ ದೊಡ್ಡ ಜಾಲವನ್ನು ಎಲ್ಲ ಕಡೆ ಹರಡ್ತಾ ಇರ್ತಾಳೆ. ಆದರೆ ಅಪರ್ಣೆ ಮನಸ್ಸು ಮಾತ್ರ ಉಯ್ಯಾಲೆ ಥರ ತೂಗ್ತಾ ಇರುತ್ತೆ. ತನ್ನ ಹಾಗೆ ಮಗಳು ದಡ್ಡಿ ಅಲ್ಲ, ಅಲ್ಲದೆ ತಮ್ಮ ಜಾತಿ ಸಂಪ್ರದಾಯಗಳಿಗೆ ಬಲಿ ಬೀಳೋ ಹುಡುಗಿ ಅವಳು ಅಲ್ಲ ಅಂತ ಆಕೆಗೆ ಯಾವತ್ತೋ ಗೊತ್ತಾಗೋಗಿರುತ್ತೆ. ತಾನು ಕಾಲೇಜ್ ಓದಬೇಕು ಅನ್ನೋ ಆಸೆನ ತಾಯಿ ಮುಂದೆ ಆಡಿರ್ತಾಳವಳು. ಚಂದ್ರ ಎಲ್ಲರ ಹಾಗೆ ತಾನು ಮದುವೆ ಆಗಬೇಕು ಅನ್ನೋದು ಕೂಡ ಅವಳ ಹಂಬಲ ಇರುತ್ತೆ. ಎಲ್ಲ ಯುವತಿಯರ ಹಾಗೆ ತಾನು ಕೂಡ ತನ್ನ ಗಂಡನ ಜೊತೆಗೆ ಪ್ರೇಮ ಜೀವನ ನಡೆಸಬೇಕು ಅನ್ನೋದು ಆ ಹುಡುಗಿಯ ಮಹದಾಸೆ ಆಗಿರುತ್ತೆ. ಈಗ ಅಪರ್ಣೆಗೂ ಗೊತ್ತಾಗುತ್ತೆ ಚಂದ್ರ ಸಣ್ಣ ಹುಡುಗಿ ಅಲ್ಲ, ಅವಳು ಯುವತಿ ಆಗಿದ್ದಾಳೆ. ಅವಳಿಗೆ ಈಗ ತನ್ನ ಸಂಸಾರದ ಒಳಗೊಟ್ಟು ಕೂಡ ಚೆನ್ನಾಗಿ ಅರ್ಥವಾಗಿದೆ. ಸುತ್ತಮುತ್ತಲಿನ ಸಂಸಾರಗಳಿಗೂ ತಮ್ಮ ಸಂಸಾರಕ್ಕೂ ಇರೋ ತಾರತಮ್ಯ ಚೆನ್ನಾಗಿ ಅವಳಿಗೆ ಮನದಟ್ಟಾಗಿರುತ್ತೆ. ಇದರ ಜೊತೆಗೆ 3-4 ಸಲ ವಿಜಯ ತನ್ನನ್ನು ಸೂಳೆ ಅಂತ ಹಂಗಿಸಿದ್ದದ್ದು ಕೂಡ ಅವಳಿಗೆ ಸ್ಪಷ್ಟವಾಗಿ ನೆನಪು ಇರುತ್ತೆ. ಅದರ ಅರ್ಥನೂ ಕೂಡ ಅವಳಿಗೆ ಆಗಿರುತ್ತೆ. ಹಾಗಾಗಿ ಅವಳೀಗ ವಿಜಯನೆದುರಿಗೆ ಯಾವುದೇ ವಾದಕ್ಕೂ ಕೂಡ ನಿಲ್ತಾ ಇರೋದಿಲ್ಲ. ವಯಸ್ಸಿಗೆ ಸಹಜವಾದ ಲಜ್ಜೆ ಗಾಂಭೀರ್ಯಗಳ ಜೊತೆಗೆ ಪ್ರಕೃತಿ ಸಹಜವಾದ ತಾರುಣ್ಯನೂ ಕೂಡ ಅವಳ ಮೇಲೆ ಪಾರುಪತ್ಯ ನಡೆಸಿರುತ್ತೆ. ಚಿನ್ನದ ಹೂವು ಪರಿಮಳ ಪಡೆದಿರುತ್ತೆ. ಆ ನೀಲಿ ಕಣ್ಣುಗಳಲ್ಲಿ
ಒಂದು ಆಕರ್ಷಣೆ ಎಲ್ಲರಿಗೂ ಗೊತ್ತಾಗ್ತಾ ಇರುತ್ತೆ. ಇದು ಅವಳಿಗೆ ಯಾವುದು ಗೊತ್ತಾಗಲ್ಲ, ಆದರೆ ನೋಡಿದವ್ರಿಗೆಲ್ರಿಗೂ ಕೂಡ ಅವಳೆಷ್ಟು ಚೆಲುವೆ ಅಂತಲೂ ಗೊತ್ತಾಗ್ತಿರುತ್ತೆ. ಅದರ ಜೊತೆಗೆ ಅವಳು ಸೂಳೆಯ ಮಗಳು ಅನ್ನೋದು ಕೂಡ ಸಾಕಷ್ಟು ಜನಕ್ಕೆ ಗೊತ್ತಾಗಿರುತ್ತೆ. ಅಪರ್ಣನಿಗೆ ಉಭಯ ಸಂಕಟ ಶುರುವಾಗುತ್ತೆ. ತನ್ನ ತಾಯಿ ಕನಸಿಗೂ ಮಗಳ ಕನಸಿಗೂ ಪೂರ್ವ ಪಶ್ಚಿಮದಷ್ಟು ಅಂತರ ಇದೆ. ಚಂದ್ರಿಗೆ 18 ತುಂಬಿದ ತಕ್ಷಣ ಒಬ್ಬ ಲಕ್ಷಾಧಿಪತಿ ಜೊತೆಗೆ ಗೆಜ್ಜೆ ಪೂಜೆ ನಡೆಸಬೇಕು ಅನ್ನೋದು ಸಂಗವನ ಕನಸು. ಇನ್ನು ಚಂದ್ರನಿಗೆ ತಾನು ಪದವೀಧರೆ ಆಗಬೇಕು, ಕುಲೀನ ಪದವೀಧರ ಯುವಕನ ಜೊತೆಗೆ ಮದುವೆ ಆಗಬೇಕು, ರಮ್ಯವಾದ ಬಾಳು ನಡೆಸಬೇಕು ಅನ್ನೋದು ಚಂದ್ರಳ ಕನಸು. ಈಗ ಅಪರ್ಣೆಗೆ ಒಂದು ಇಕ್ಕಟ್ಟು. ತನ್ನ ಬದುಕಿಗೆ ಬೇರಾಗಿರೋ ತಾಯಿ ಮಾತು ಕೇಳಬೇಕಾ ಅಥವಾ ಮೇಲಿನ ಚಿಗುರಾಗಿರೋ ಮಗಳ ಮಾತನ್ನು ಕೇಳಬೇಕು? ಎರಡಕ್ಕೂ ನೋವು ಕೊಡೋಕ್ಕೆ ತನ್ನ ಕೈಲಿ ಸಾಧ್ಯನೇ ಇಲ್ಲ. ಏನು ಮಾಡಬೇಕು? ಈ ಥರದ ಇಕ್ಕಟ್ಟಲ್ಲಿ ಸಿಕ್ಕು ಅವಳು ಒಳಗೊಳಗೆ ನರಳುತ್ತಾ ಇರ್ತಾಳೆ, ಕೊರಗ್ತಾ ಇರ್ತಾಳೆ. ಆದರೆ ಇದು ಯಾವುದರ ಪರಿವೆ ಕೂಡ ತಾಯಿ ಸಂಗವಂಗೂ ಇರೋದಿಲ್ಲ, ಮಗಳು ಚಂದ್ರನಿಗೂ ಇರೋದಿಲ್ಲ. ಸದ್ಯಕ್ಕೆ ಕಥೆಯನ್ನು ನಿಲ್ಲಿಸಿರ್ತೀನಿ. ನಮಸ್ಕಾರ.